ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸುಯೋಧನ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಕೆಲವು ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತಿಲ್ಲ, ಯಾಕಂದ್ರೆ ಕೆಲಸದ ಮಧ್ಯೆ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಇನ್ಮೇಲೆ ವಿಡಿಯೋಸ್ ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ, ಆದ್ರೆ ಗ್ಯಾರಂಟಿ ಇಲ್ಲ. ಸುಯೋಧನ ಮೂವಿ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ವರುಣ್ ಒಂದು ಪೊಲೀಸ್ ಸ್ಟುಡಿಯೋ ನಡೆಸ್ತಾ ಇರ್ತಾನೆ. ಅವನಿಗೆ ಚಿಕ್ಕ ವಯಸ್ಸಿನಿಂದಾನೇ ಯಾರೋ ಅವನ್ನ ಸುಯೋಧನ ಅಂತ ಕರೆಯೋ ರೀತಿ ಕೇಳಿಸ್ತಾ ಇರುತ್ತೆ. ವರುಣ್ ದೊಡ್ಡವನಾದ್ಮೇಲೂ ಅದೇ ರೀತಿ ಆಗ್ತಾ ಇತ್ತ. ಸುಯೋಧನ ಅಂತ ಕರಿತಾ ಇದ್ದಿದ್ದು ಯಾರು? ಕಡೆಗೆ ವರುಣ್ ಅವನ್ ಲವರ್ ಜೊತೆ ಸೇರಿ ಏನೇನ್ ವಿಷಯ ಕಂಡಿಡಿತಾನೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಪ್ರಕಾಶ್ ಅನ್ನೋ ವ್ಯಕ್ತಿ ದುರ್ಯೋಧನನ ಪಾತ್ರವನ್ನ ಅಭಿನಯ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಪ್ರಕಾಶ್ ಎಲ್ಲಾ ಕಡೆ ಫೇಮಸ್ ಆಗಿರ್ತಾನೆ. ಆದ್ರೆ ಪ್ರಕಾಶ್ ಮಗ ವರುಣ್ಗೆ ಅವನ್ ತಂದೆನ ನೋಡಿದ್ರೆ ಭಯ ಆಗ್ತಾ ಇರುತ್ತೆ. ಪ್ರಕಾಶ್ ಹೆಂಡತಿ ರಾಧಾ ವರುಣ್ನ ಸಮಾಧಾನ ಮಾಡ್ತಾಳೆ. ಹೀಗೆ ಒಂದಿನ ವರುಣ್ ಸ್ಕೂಲ್ ಹತ್ರ ಆಟ ಆಡುವಾಗ ಬೆಲ್ ನೋಡಿ ಹೋಗಿ ಬೆಲ್ ಹೊಡಿತಾನೆ. ಅದನ್ನ ನೋಡಿ ಟೀಚರ್ ಬಂದು ವರುಣ್ಗೆ ಬೈದು ಕೋಲಲ್ಲಿ ವರುಣ್ಗೆ ಹೊಡಿತಾರೆ. ಆದ್ರೆ ವರುಣ್ಗೆ ಅದೇನು ಏಟಾಗಲ್ಲ. ಅದಕ್ಕೆ ಟೀಚರ್ ಅಲ್ಲೇ ಇದ್ದ ಹಾರಾಡ್ ತಗೋತಾರೆ. ಅದ್ರಲ್ಲಿ ಮಳೆ ಕೂಡ ಇರುತ್ತೆ. ಅವಾಗ ಯಾರೋ ಸುಯೋಧನ ಅನ್ನೋದು ವರುಣ್ಗೆ ಕೇಳಿಸುತ್ತೆ. ಆ ಟೀಚರ್ ದುರ್ಯೋಧನನ ರೀತಿ ವರುಣ್ಗೆ ಕಾಣಿಸ್ತಾರೆ. ವರುಣ್ ಟೀಚರ್ನ ತಳ್ಳಿ ಓಡೋಗ್ತಾನೆ. ರಾತ್ರಿ ವರುಣ್ ಅವನ್ ತಾಯಿ ರಾಧಾ ಜೊತೆ ಮಲಗಿದ್ದಾಗ್ಲೂ ಯಾರೋ ಅವನನ್ನ ಸುಯೋಧನ ಅಂತ ಕೂಗ್ತಾ ಇರೋದು ಕೇಳಿಸಿ ಗಾಬರಿಯಿಂದ ಎದ್ದೇಳ್ತಾನೆ. ಈ ವಿಷಯ ಇವಾಗ ರಾಧಾಗೂ ಗೊತ್ತಾಗುತ್ತೆ. ರಾಧಾ ಮತ್ತೆ ಪ್ರಕಾಶ್ ವರುಣ್ನ ಕರ್ಕೊಂಡು ಅವ್ರಿಗೆ ಗೊತ್ತಿದ್ದ ಅಶೋಕನ್ ಅನ್ನೋ ಡಾಕ್ಟರ್ ಬಳಿಗೆ ಹೋಗ್ತಾರೆ. ಅವರು ಟೆಸ್ಟ್ ಎಲ್ಲ ಮಾಡಿ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ವರುಣ್ಗೆ ಯಾವುದೇ ಕಾಯಿಲೆ ಇಲ್ಲ. ಪ್ರಕಾಶ್ ದುರ್ಯೋಧನನ ತರ ನಾಟಕ ಮಾಡೋದು ನೋಡಿ ಅವನಿಗೆ ಈ ರೀತಿ ಎಲ್ಲ ಆಗ್ತಾ ಇರೋದು ಅಂತಾರೆ. ಅದ್ನ ಕೇಳಿ ಪ್ರಕಾಶ್ ವರುಣ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಾಟಕ ಮಾಡೋದನ್ನೇ ನಿಲ್ಲಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಒಂದು ಹುಡುಗಿ ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಪಾರ್ಕಿಂಗ್ ಲಾಟ್ಗೆ ಹೋಗ್ತಾಳೆ. ಅವಾಗ ಕೆಲವು ರೌಡಿಗಳು ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ ಹೀರೋ ಸತ್ಯದೇವ್ ಎಂಟ್ರಿ ಕೊಟ್ಟು ಎಲ್ರಿಗೂ ಹೊಡಿತಾ ಇರ್ತಾನೆ. ಆದ್ರೆ ಅದೆಲ್ಲ ಶೂಟಿಂಗ್ ಮಾಡಿರೋದು. ಆ ಸೀನ್ಗೆ ಈ ಕಥೆಯ ನಾಯಕ ವರುಣ್ ಮತ್ತೆ ಅವನ್ ಫ್ರೆಂಡ್ ಬಿಟ್ಟು ಸೌಂಡ್ ಡಿಸೈನ್ ಮಾಡ್ತಾ ಇರ್ತಾರೆ. ಅಂದ್ರೆ ವರುಣ್ದು ಒಂದು ಪೊಲೀಸ್ ಸ್ಟುಡಿಯೋ ಇರುತ್ತೆ, ಅಂದ್ರೆ ಸೌಂಡ್ ಡಿಸೈನ್ ಮಾಡೋ ಸ್ಟುಡಿಯೋ. ಅದರಲ್ಲಿ ಚಿಕ್ಕ ಪುಟ್ಟ ಮೂವೀಸ್ಗೆ ಸೌಂಡ್ ಡಿಸೈನ್ ಮಾಡ್ತಾ ಇರ್ತಾರೆ. ವರುಣ್ ಎಲ್ಲೇ ಹೋದ್ರು ಜೊತೆಯಲ್ಲಿ ಸೌಂಡ್ ರೆಕಾರ್ಡ್ ಮಾಡೋಕೆ ಡಿವೈಸ್ ಗಳನ್ನ ತಗೊಂಡು ಹೋಗ್ತಾ ಇರ್ತಾನೆ. ಇವಾಗ ನಮಗೆ ಪ್ರಕಾಶ್ನ ತೋರಿಸ್ತಾರೆ. ಪ್ರಕಾಶ್ ನಾಟಕ ಬಿಟ್ಟು ಇವಾಗ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರ್ತಾನೆ. ಆದ್ರೆ ಈ ಸಲ ಕೂಡ ಅವನ್ ಪಕ್ಷದಿಂದ ಟಿಕೆಟ್ ಸಿಗೋದು ಡೌಟ್ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ರೆಡ್ಡಿ ಮತ್ತೆ ಪೆದ್ದಣ್ಣ ಅನ್ನೋರೇ ಕಾರಣ ಅಂತ ಕೂಡ ಪ್ರಕಾಶ್ಗೆ ಗೊತ್ತಾಗುತ್ತೆ. ಅದಕ್ಕೆ ಪ್ರಕಾಶ್ ವರುಣ್ಗೆ ಅವನ್ ಜೊತೆ ಪಾಲಿಟಿಕ್ಸ್ಗೆ ಬರೋಕೆ ಕೇಳ್ತಾನೆ. ಆದ್ರೆ ವರುಣ್ ನನ್ಗೆ ರಾಜಕೀಯ ಎಲ್ಲ ಆಗಲ್ಲ, ನಾನಂತೂ ಬರಲ್ಲ, ನೀವೇ ಏನಾದ್ರೂ ಮಾಡ್ಕೊಳ್ಳಿ ಅಂತಾನೆ. ಅದಕ್ಕೆ ಪ್ರಕಾಶ್ ಮತ್ತೆ ರಾಧಾ ಕೂಡ ಒಪ್ಪಿಗೆ ನೀಡ್ತಾರೆ. ಇವಾಗ ನಮಗೆ ವರುಣ್ ಫ್ರೆಂಡ್ ಬಿಟ್ಟುನ ತೋರಿಸ್ತಾರೆ. ಬಿಟ್ಟು ಇವಾಗ ಸ್ಟೇಷನ್ ಅಲ್ಲಿ ಇರ್ತಾನೆ. ಅಲ್ಲಿಗೆ ವರುಣ್ ಕೂಡ ಬರ್ತಾನೆ. ಆ ಸ್ಟೇಷನ್ ಅಲ್ಲಿ ಪ್ರಕಾಶ್ ಫ್ರೆಂಡ್ ಭೂಷಣ್ ಕೆಲಸ ಮಾಡ್ತಾ ಇರ್ತಾನೆ. ವರುಣ್ ಬಂದು ಭೂಷಣ್ ನ ಮಾತಾಡಿಸಿ ಸೌಂಡ್ ರೆಕಾರ್ಡ್ ಮಾಡೋಕೆ ಯಾವ್ದಾದ್ರು ಕಳ್ಳ ಇದ್ರೆ ಬೆಂಡೆತ್ತಿ ಅಂತಾನೆ. ಆದ್ರೆ ಅಲ್ಲಿ ಯಾರೋ ಒಬ್ಬ ತಾತ ಮಾತ್ರ ಇರ್ತಾನೆ. ಆದ್ರೆ ಅದೇ ಟೈಮ್ಗೆ ಒಬ್ಬ ಕಳ್ಳನ್ನ ಹಿಡ್ಕೊಂಡ್ ಬರ್ತಾರೆ. ವರುಣ್ಗೂ ಅದೇ ಬೇಕಿರುತ್ತೆ. ಆ ಕಳ್ಳನ್ನ ಕಟ್ಟಾಕಿ ಅವನಿಗೆ ಒಡೆಯೋದನ್ನ ಲೈವ್ ಆಗಿ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಗ್ತಾನೆ. ಈಚೆ ಹೋದಾಗ ಅಲ್ಲಿ ವರುಣ್ ಈ ಕಥೆಯ ನಾಯಕಿ ಸಂಹಿತಾನ ನೋಡ್ತಾನೆ. ಸಂಹಿತಾ ಮತ್ತೆ ಅವಳ ಫ್ರೆಂಡ್ ರೂಪಾ ಪ್ರೊಡ್ಯೂಸರ್ಗೆ ತೋರ್ಸೋಕೆ ಡೆಮೋ ಫಿಲ್ಮ್ ರೆಡಿ ಮಾಡ್ತಾ ಇರ್ತಾರೆ. ಅದಕ್ಕೆ ಪರ್ಮಿಷನ್ ತಗೊಳ್ದೆ ಸ್ಟೇಷನ್ ಹತ್ರ ಶೂಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಕಾನ್ಸ್ಟೇಬಲ್ ಫೈನ್ ಕಟ್ಟೋಕೆ ಹೇಳ್ತಾ ಇರ್ತಾರೆ. ಸಂಹಿತಾನ ನೋಡಿ ಲವ್ ಅಲ್ಲಿ ಬಿದ್ದ ವರುಣ್ ಕಾನ್ಸ್ಟೇಬಲ್ ಅವನಿಗೆ ಗೊತ್ತಿದ್ದ ಕಾರಣ ಸಂಹಿತಾ ಅವ್ರನ್ನ ಫೈನ್ ಕಟ್ಟದೇ ಇರೋ ರೀತಿ ನೋಡ್ಕೊಂಡು ಅಲ್ಲಿಂದ ಕರ್ಕೊಂಡ್ ಬರ್ತಾನೆ. ಸಂಹಿತೆಯಿಂದ ಎಲ್ಲ ವಿಷಯ ತಿಳ್ಕೊತಾನೆ. ಅವನು ಅವನ ಬಗ್ಗೆ ಎಲ್ಲ ಹೇಳಿ ಸಂಹಿತಾ ಮೂವಿಗೆ ಫ್ರೀ ಆಗಿ ಸೌಂಡ್ ಡಿಸೈನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವಳ ನಂಬರ್ ಕಲೆಕ್ಟ್ ಮಾಡ್ಕೋತಾನೆ. ಡೈಲಿ ಸಂಹಿತಾ ಸ್ಟುಡಿಯೋಗೆ ಬರೋಕೆ ಶುರು ಮಾಡ್ತಾಳೆ. ಇಲ್ಲಿಂದ ಇಬ್ರು ಕ್ಲೋಸ್ ಆಗ್ತಾ ಹೋಗ್ತಾರೆ. ಹಾಗೆ ಇಬ್ರು ಲವ್ ಮಾಡೋಕೆ ಶುರು ಮಾಡ್ತಾರೆ. ಒಂದಿನ ವರುಣ್ ಮತ್ತೆ ಬಿಟ್ಟು ಒಂದು ಸಾವಿನ ಮನೆಗೆ ಹೋಗ್ತಾರೆ. ಅಲ್ಲಿ ಲೈವ್ ಆಗಿ ಅಳೋದನ್ನ ರೆಕಾರ್ಡ್ ಮಾಡೋಣ ಅಂತ. ಅದೇ ಮನೆಗೆ ಅವನ್ ತಂದೆ ಕಾರ್ಯಕರ್ತರ ಜೊತೆ ಬಂದು ಸತ್ತಿದ್ದ ವ್ಯಕ್ತಿಗೆ ಆಹಾರ ಹಾಕ್ತಾರೆ. ಅದ್ನ ನೋಡಿ ವರುಣ್ ದೂರ ಹೋಗಿ ನಿಂತ್ಕೋತಾನೆ. ಅವಾಗ ಅಲ್ಲಿಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡ್ ಬಂದ ಒಬ್ಬ ವ್ಯಕ್ತಿ ಪ್ರಕಾಶ್ಗೆ ಚಾಕು ಅಲ್ಲಿ ಚುಚ್ಬಿಡ್ತಾನೆ. ವರುಣ್ ಆ ವ್ಯಕ್ತಿನ ಹಿಡಿಯೋಕೆ ಟ್ರೈ ಮಾಡ್ತಾನೆ. ಆದ್ರೆ ಪ್ರಕಾಶ್ ವರುಣ್ನ ಕೂಗ್ತಾನೆ. ವರುಣ್ ಪ್ರಕಾಶ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾನೆ. ಅಲ್ಲಿಗೆ ರಾಧಾ ಬರ್ತಾಳೆ. ಹೇಗೋ ಪ್ರಕಾಶ್ ಜೀವಕ್ಕೆ ತೊಂದ್ರೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಪ್ರಕಾಶ್ ಮೇಲೆ ಅಟ್ಯಾಕ್ ಮಾಡಿಸಿರೋದು ಆ ಪೆದ್ದಣ್ಣನೇ ಇರ್ಬೇಕು ಅಂತ ಎಲ್ರು ಅನ್ಕೋತಾರೆ. ಆದ್ರೆ ರೆಡ್ಡಿ ಮತ್ತೆ ಪೆದ್ದಣ್ಣ ಬೊಕೆ ಹಿಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ ಪ್ರಕಾಶ್ ಡೈರೆಕ್ಟ್ ಆಗಿ ನೀವೇ ಮಾಡಿಸಿ ನೋಡೋಕೆ ಬಂದಿದ್ದೀರಾ ಅಂತ ಕೇಳ್ತಾನೆ.
ಆದ್ರೆ ಅವರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಟಿಕೆಟ್ ಕೂಡ ನಿನ್ಗೆ ಕೊಡಿಸ್ತಾ ಇದೀವಿ ಅಂತಾನೆ. ಅದ್ನ ಕೇಳಿ ರಾಧಾ, ನೀವು ಕೊಡಿಸ್ಲಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಹೇಗ್ ಗೆಲ್ಲೋದು ಅಂತ ನಮ್ಗೆ ಗೊತ್ತು ಅಂತಾಳೆ. ಈ ರಾಧಾ XMLA ಮಗಳಾಗಿರ್ತಾಳೆ, ಅದರಿಂದ ಅವಳಿಗೆ ಪಾಲಿಟಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದೆಲ್ಲ ಆದ್ಮೇಲೆ ಡಾಕ್ಟರ್ ವರುಣ್ನ ಕರ್ಸಿ, ಪ್ರಕಾಶ್ಗೆ ಈಮೋಫೋಲಿಕ್ ಅನ್ನೋ ಕಾಯಿಲೆ ಇದೆ, ಅದರಿಂದ ಏನಾದ್ರೂ ಏಟಾದ್ರೆ ರಕ್ತ ಜಾಸ್ತಿ ಹೋಗುತ್ತೆ, ನೀನು ಅವ್ರ ಮಗ ಆಗಿರೋದ್ರಿಂದ ನಿನ್ಗೂ ಆ ಕಾಯಿಲೆ ಬಂದಿರ್ಬೋದು, ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡಿಸು ಅಂತಾರೆ. ವರುಣ್ ಟೆಸ್ಟ್ ಎಲ್ಲ ಮಾಡಿಸ್ತಾನೆ. ಈ ಗ್ಯಾಪ್ ಅಲ್ಲಿ ಸಂಹಿತಾ ಮೂವಿಗೆ ಸೌಂಡ್ ಡಿಸೈನ್ ಮಾಡೋದನ್ನೇ ಮರೆತಿರ್ತಾರೆ. ಅದಕ್ಕೆ ಇಬ್ರು ಸ್ಟುಡಿಯೋಗೆ ಹೋಗ್ತಾರೆ. ಸೌಂಡ್ ಡಿಸೈನ್ ಮಾಡೋವಾಗ ಆ ಮೂವಿಯಲ್ಲಿ ಇರೋ ಒಂದು ಕ್ಯಾರೆಕ್ಟರ್ ನ ನೋಡುವಾಗ ವರುಣ್ಗೆ ಸುಯೋಧನ ಅನ್ನೋ ಸೌಂಡ್ ಮತ್ತೆ ಕೇಳಿಸುತ್ತೆ. ಆ ವ್ಯಕ್ತಿ ದುರ್ಯೋಧನನ ರೀತಿ ಕಾಣಿಸೋಕೆ ಶುರು ಆಗ್ತಾನೆ. ಅದ್ನ ನೋಡಿ ವರುಣ್ ಗಾಬರಿ ಆಗ್ತಾನೆ. ಅದ್ನ ಸಂಹಿತಾ ಅಬ್ಸರ್ವ್ ಮಾಡ್ತಾಳೆ. ಏನ್ ವಿಷಯ ಅಂತ ಕೇಳಿದಾಗ ವರುಣ್ ಎಲ್ಲಾನು ಹೇಳ್ತಾನೆ. ವರುಣ್ಗೆ ಚಿಕ್ಕ ವಯಸ್ಸಿನಿಂದ ಈ ಪ್ರಾಬ್ಲಮ್ ಇದೆ. ವರುಣ್ಗೆ ಯಾವಾಗ್ಲಾದ್ರೂ ಅಪಾಯ ಆಗೋದ್ರಲ್ಲಿ ಇದ್ರೆ ಅವನಿಗೆ ಸುಯೋಧನ ಅನ್ನೋ ವಾಯ್ಸ್ ಕೇಳಿಸುತ್ತೆ. ಜೊತೆಗೆ ಅವನಿಗೆ ಅಪಾಯ ಮಾಡೋರು ಅವನಿಗೆ ದುರ್ಯೋಧನನ ರೀತಿ ಕಾಣಿಸ್ತಾರೆ ಅಂತ ವರುಣ್ ಹೇಳ್ತಾನೆ. ಅದ್ನ ಕೇಳಿ ಸಂಹಿತಾ ಅವಳ ಮೂವಿಯಲ್ಲಿ ಆಕ್ಟ್ ಮಾಡಿದ್ದ ಜೂನಿಯರ್ ಆರ್ಟಿಸ್ಟ್ ಯಾದವ್ ಸಿಂಗ್ ನ ಮೀಟ್ ಮಾಡೋಕೆ ವರುಣ್ ನ ಕರ್ಕೊಂಡೋಗ್ತಾಳೆ. ಯಾಕಂದ್ರೆ ಅವನೇ ವರುಣ್ಗೆ ದುರ್ಯೋಧನನ ರೀತಿ ಕಾಣಿಸ್ತಾ ಇದ್ದಿದ್ದು. ಅದಕ್ಕೆ ನೋಡಿದ್ರೆ ಆ ಯಾದವ್ ಸಿಂಗ್ ದುರ್ಯೋಧನನ ರೀತಿ ಡ್ರೆಸ್ ಮಾಡ್ಕೊಂಡು ಬರ್ತಾನೆ. ಆದ್ರೆ ಅದು ಕೇವಲ ಶೂಟಿಂಗ್ಗೋಸ್ಕರ. ಅವನ್ ಜೊತೆ ಮಾತಾಡಿದ್ಮೇಲೆ ವರುಣ್ ಮತ್ತೆ ಸಂಹಿತಾಗೆ ಯಾದವ್ ಸಿಂಗ್ ಇಂದ ವರುಣ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಅವಾಗ ವರುಣ್ಗೆ ಒಂದು ಯೋಚನೆ ಬರುತ್ತೆ, ಯಾದವ್ ಸಿಂಗ್ ಕೇವಲ ಅಭಿನಯ ಮಾಡ್ತಾ ಇರೋದು, ಆದ್ರೆ ಯಾದವ್ ಸಿಂಗ್ ಅಭಿನಯ ಮಾಡ್ತಾ ಇರೋ ಕ್ಯಾರೆಕ್ಟರ್ ಇಂದ ಪ್ರಾಬ್ಲಮ್ ಆಗ್ಬೋದು ಅಂತ ಗೊತ್ತಾಗುತ್ತೆ. ಅದ್ನ ಸಂಹಿತಾಗೆ ಹೇಳ್ತಾನೆ. ಅವಾಗ ಸಂಹಿತಾ, ಈ ಕತೆ ನಾನ್ ಬರ್ದಿರೋದಲ್ಲ, ನನ್ನ ಫ್ರೆಂಡ್ ರೂಪಾ ತಾಯಿಯ ಡೈರಿಯಲ್ಲಿರೋ ಕತೆ, ಅದು ನಿಜವಾಗ್ಲೂ ನಡೆದಿರೋ ಕತೆ ಅಂತ ಹೇಳ್ತಾಳೆ. ಅದಕ್ಕೆ ಇಬ್ರು ರೂಪಾ ಮನೆಗೆ ಹೋಗ್ತಾರೆ. ಅವಳ ತಾಯಿ ಡೈರಿ ಇಸ್ಕೊಂಡು ಕತೆ ಓದೋಕೆ ಶುರು ಮಾಡ್ತಾರೆ. ಅದ್ರಲ್ಲಿ ಮಹತಿ ಅನ್ನೋ ಭರತನಾಟ್ಯ ಆಡೋ ಮಹಿಳೆ ಬಗ್ಗೆ ಇರುತ್ತೆ. ಮಹತಿ ಒಬ್ಳು ಅನಾಥೆ, ಅನಾಥಾಶ್ರಮದಲ್ಲೇ ಬೆಳೆದಿರ್ತಾಳೆ. ಅವಳ ಗಂಡನೇ ಮಹತಿ ಮತ್ತೆ ಅವಳ ಮಗುನ ಕೊಲ್ಲೋಕೆ ಪ್ಲಾನ್ ಮಾಡಿರ್ತಾನೆ. ಅದು ಮಹತಿಗೆ ಗೊತ್ತಾಗಿ ಅವಳ ಮಗುನ ಅದೇ ಅನಾಥಾಶ್ರಮ ಸೇರೋ ಹಾಗೆ ಮಾಡಿ ಅವಳ ಪ್ರಾಣ ಬಿಟ್ಟಿರ್ತಾಳೆ. ಯಾದವ್ ಸಿಂಗ್ ಆಕ್ಟ್ ಮಾಡಿರೋದು ಮಹತಿ ಗಂಡನ ಕ್ಯಾರೆಕ್ಟರ್. ಅಂದ್ರೆ ಮಹತಿ ಗಂಡ ರಿಯಲ್ ಆಗಿ ಇನ್ನೂ ಬದುಕೆ ಇದ್ದಾನೆ. ಅವನಿಂದ ವರುಣ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ವರುಣ್ಗೆ ಗೊತ್ತಾಗುತ್ತೆ. ಆದ್ರೆ ಡೈರಿಲಿ ಮಹತಿ ಗಂಡನ ಬಗ್ಗೆ ಇರಲ್ಲ. ವರುಣ್ ಮತ್ತೆ ಸಂಹಿತಾ ಅವನ್ನ ಹುಡುಕೋಕೆ ಶುರು ಮಾಡ್ತಾರೆ. ಅದಕ್ಕೆ ಮೊದಲು ರೂಪಾ ತಾಯಿ ಕೆಲಸ ಮಾಡ್ತಿದ್ದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲೇ ಮಹತಿಗೆ ಡೆಲಿವರಿ ಆಗಿರೋದು, ಅದು ಕೂಡ 25 ವರ್ಷದ ಹಿಂದೆ. ಅದಕ್ಕೆ ಯಾರು ಡೀಟೇಲ್ಸ್ ಕೊಡ್ತಾ ಇರಲ್ಲ. ವರುಣ್ ಅಲ್ಲೇ ಲಂಚ ತಗೊಳ್ಳೋ ಕಾಂಪೌಂಡರ್ ನ ಹುಡುಕಿ ಲಂಚ ಕೊಟ್ಟು ಮಹತಿ ಬಗ್ಗೆ ಡೀಟೇಲ್ಸ್ ಹುಡುಕಿ ಕಾಲ್ ಮಾಡು ಅಂತ ನಂಬರ್ ಕೂಡ ಕೊಟ್ಟು ಹೋಗ್ತಾನೆ. ಇದನ್ನೆಲ್ಲ ಇನ್ನೊಬ್ಬ ಕಾಂಪೌಂಡರ್ ರೆಕಾರ್ಡ್ ಮಾಡ್ಕೊಂಡು ಯಾರಿಗೋ ಆ ವಿಡಿಯೋನ ಕಳಿಸ್ತಾನೆ. ಅದೇ ಟೈಮ್ಗೆ ವರುಣ್ಗೆ ಡಾಕ್ಟರ್ ಕಾಲ್ ಮಾಡ್ತಾರೆ. ಅವ್ನ್ ಮಾಡಿಸಿದ ಟೆಸ್ಟ್ ರಿಪೋರ್ಟ್ಸ್ ಬಂದಿರುತ್ತೆ. ಅದ್ರ ಪ್ರಕಾರ ವರುಣ್ಗೂ ಈಮೋಫೋಲಿಕ್ ಕಾಯಿಲೆ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಅದನ್ನ ವಾಸಿ ಮಾಡೋಕೆ ಡಾಕ್ಟರ್ ಕೆಲವು ಮಾತ್ರೆಗಳನ್ನ ಕೊಡ್ತಾರೆ. ಆ ರಿಪೋರ್ಟ್ ತಗೊಂಡು ವರುಣ್ ಬೇಜಾರಲ್ಲೇ ಮನೆಗೆ ಹೋಗ್ತಾನೆ. ಪ್ರಕಾಶ್ಗೆ ಆ ರಿಪೋರ್ಟ್ಸ್ ಕೊಡ್ತಾನೆ. ಅವತ್ತೇ ರಾಧಾ ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಹೇಳಿ ವರುಣ್ಗೆ ಪ್ರಕಾಶ್ನ ಹುಷಾರಾಗಿ ನೋಡ್ಕೊಳ್ಳೋಕೆ ಹೇಳಿ ಹೋಗ್ತಾಳೆ. ರಾತ್ರಿ ವರುಣ್ ಮಲಗಿದ್ದಾಗ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಮಹತಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಹೇಳಿದ ಜಾಗಕ್ಕೆ ಬಾ ಅಂತಾನೆ. ವರುಣ್ ಯೋಚನೆ ಕೂಡ ಮಾಡದೆ ಕಾರ್ ಎತ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ರೌಡಿಗಳು ವರುಣ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ವರುಣ್ಗೆ ಎಲ್ರು ದುರ್ಯೋಧನನ ರೀತಿ ಕಾಣಿಸ್ತಾ ಇರ್ತಾರೆ. ವರುಣ್ ಎಲ್ರ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಆ ಗ್ಯಾಂಗ್ ಅಲ್ಲಿ ಪ್ರಕಾಶ್ ಮೇಲೆ ಅಟ್ಯಾಕ್ ಮಾಡಿದ್ದ ವ್ಯಕ್ತಿ ಕೂಡ ಇರ್ತಾನೆ. ಅಷ್ಟರಲ್ಲಿ ಪೊಲೀಸ್ ಸೈರನ್ ಕೇಳಿಸುತ್ತೆ. ಎಲ್ರು ಅಲ್ಲಿಂದ ಓಡೋಗ್ತಾರೆ. ವರುಣ್ ಪ್ರಕಾಶ್ ಮೇಲೂ ಅಟ್ಯಾಕ್ ಆಗಿರ್ಬೋದು ಅಂತ ಬೇಗ ಮನೆಗೆ ಬಂದು ಡೋರ್ ಬಡಿತಾನೆ. ಪ್ರಕಾಶ್ ಡೋರ್ ಓಪನ್ ಮಾಡ್ತಾನೆ. ನೋಡಿದ್ರೆ ಪ್ರಕಾಶ್ ವರುಣ್ಗೆ ದುರ್ಯೋಧನನ ರೀತಿ ಕಾಣಿಸ್ತಾನೆ. ವರುಣ್ ಕೈಗೂ ಫೈಟ್ ಅಲ್ಲಿ ಏಟಾಗಿರುತ್ತೆ. ಪ್ರಕಾಶ್ ಫಸ್ಟ್ ಏಡ್ ಮಾಡಿ ಬ್ಯಾಂಡೇಜ್ ಹಾಕಿ ಮಲ್ಗೋಕೆ ಹೇಳ್ತಾನೆ. ಅವಾಗ ಯಾರೋ ವರುಣ್ ಮನೆ ಒಳಗೆ ಬರ್ತಾರೆ. ವರುಣ್ನ ಕೊಲ್ಲೋಕೆ ಅವನ್ ರೂಮ್ಗೆ ಹೋಗ್ತಾರೆ. ಅವಾಗ ವರುಣ್ಗೆ ಸುಯೋಧನ ಅನ್ನೋ ಸೌಂಡ್ ಕೇಳಿಸುತ್ತೆ. ಅದರಿಂದ ವರುಣ್ ಸ್ವಲ್ಪದರಲ್ಲೇ ಎಸ್ಕೇಪ್ ಆಗ್ತಾನೆ. ವರುಣ್ ಕಿಲ್ಲರ್ನ ಹಿಡಿಯೋಕೆ ಹಾಲ್ಗೆ ಬರ್ತಾನೆ. ಚಾಕು ತಗೋತಾನೆ. ಹಿಂದೆಯಿಂದ ಪ್ರಕಾಶ್ ಬರ್ತಾನೆ. ವರುಣ್ ಕಿಲ್ಲರ್ ಅನ್ಕೊಂಡು ಪ್ರಕಾಶ್ ಕೈಗೆ ಚುಚ್ಬಿಡ್ತಾನೆ. ಆಮೇಲೆ ವರುಣ್ ಫಸ್ಟ್ ಏಡ್ ಮಾಡ್ತಾ ಇರ್ತಾನೆ. ಅವಾಗ ಮುಖಕ್ಕೆ ಮಾಸ್ಕ್ ಹಾಕಿದ್ದ ಕಿಲ್ಲರ್ ವರುಣ್ಗೆ ಹೊಡೆಯೋಕೆ ಬರ್ತಾನೆ. ವರುಣ್ ಚಾಕು ಎತ್ಕೊಂಡು ಹಿಂದೆ ತಿರುಗ್ತಾನೆ. ವರುಣ್ ತಲೆಗೆ ಏಟ್ ಬೀಳುತ್ತೆ. ವರುಣ್ ಕೈಯಲ್ಲಿದ್ದ ಚಾಕುಯಿಂದ ಪ್ರಕಾಶ್ ಕತ್ ಕುಯ್ಕೊಳ್ಳುತ್ತೆ. ಪ್ರಕಾಶ್ ಸತ್ತೋಗ್ತಾನೆ. ಆದ್ರೆ ಅದು ವರುಣ್ಗೆನೆ ಗೊತ್ತಾಗಲ್ಲ. ಚಾಕು ಮೇಲೆ ವರುಣ್ ಫಿಂಗರ್ ಪ್ರಿಂಟ್ಸ್ ಇದ್ದಿದ್ರಿಂದ ಅವನೇ ಪ್ರಕಾಶ್ನ ಕುಂದಿರೋದು ಅಂತ ಜೈಲಿಗೆ ಹಾಕ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ದಿನ ಪ್ರಕಾಶ್ ಫ್ರೆಂಡ್ ಭೂಷಣ್ ವರುಣ್ಗೆ ಥೆಫ್ಟ್ ಅಂಡ್ ಮರ್ಡರ್ ಅಂತ ಜಡ್ಜ್ ಮುಂದೆ ಹೇಳು ಬೇಲ್ ಸಿಗುತ್ತೆ ಅಂತಾನೆ.
ಆದ್ರೆ ವರುಣ್ ಯಾರೋ ಕಿವಿಯಲ್ಲಿ ಸುಯೋಧನ ಅಂದ್ರು ಅವರೇ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇರ್ತಾನೆ. ಭೂಷಣ್ ಹೇಳಿದ ಮಾತ್ ಕೇಳ್ತಾನೆ ಇರಲ್ಲ. ಅದಕ್ಕೆ ರಾಧಾ ವರುಣ್ ಕೆನ್ನೆಗೆ ಹೊಡೆದು ಭೂಷಣ್ ಹೇಳಿದ ಹಾಗೆ ಕೇಳು ಅಂತ ಬೈತಾಳೆ. ವರುಣ್ಗೆ ಬೇಜಾರಾಗುತ್ತೆ. ಭೂಷಣ್ ಹೇಳಿದ ಹಾಗೇನೆ ಕೇಳ್ತಾನೆ, ಬೇಲ್ ಸಿಗುತ್ತೆ. ಇವಾಗ ವರುಣ್ಗೆ ಅವನ್ ಲೈಫ್ ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇರಲ್ಲ. ಅವನ್ ತಾಯಿ ಜೊತೆ ಮಾತಾಡೋದನ್ನು ನಿಲ್ಲಿಸ್ತಾನೆ. ವರುಣ್ ಪ್ರಕಾಶ್ ಮತ್ತೆ ಅವನ್ ಮೇಲೆ ಅಟ್ಯಾಕ್ ಮಾಡಿಸಿರೋದು ಈ ರೆಡ್ಡಿ ಮತ್ತೆ ಪೆದ್ದಣ್ಣನೇ ಇರ್ಬೇಕು ಅನ್ಕೊಂಡು ಡೈರೆಕ್ಟ್ ಪೆದ್ದಣ್ಣ ಮನೆಗೆ ಹೋಗಿ ಅವನಿಗೆ ಬೈತಾ ಇರ್ತಾನೆ. ಆದ್ರೆ ಪೆದ್ದಣ್ಣ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅವತ್ತು ಮನೆಯಲ್ಲಿ ನೀವಿಬ್ರೇ ಇದ್ರಿ. ಮನೆ CCTV ಕ್ಯಾಮರಾ ಕೂಡ ವರ್ಕ್ ಆಗಿಲ್ಲ. ಸೆಕ್ಯೂರಿಟಿ ಕೂಡ ಆ ಟೈಮಲ್ಲಿ ಮನೆಯಲ್ಲಿರ್ಲಿಲ್ಲ. ಮನೆ ಲಾಕ್ ಆಗಿದ್ಮೇಲೆ ಕಿಲ್ಲರ್ ಮನೆ ಒಳಗೆ ಬಂದಿದ್ದಾನೆ ಅಂದ್ರೆ ಅದು ನಿಮ್ ಮನೆಯವರೇ ಯಾರೋ ಮಾಡಿರೋ ಪ್ಲಾನ್, ನಾವಲ್ಲ ಅಂತಾನೆ. ಆದ್ರಿಂದ ವರುಣ್ಗೆ ಅವನ್ ತಾಯಿ ರಾಧಾ ಮೇಲೇನೆ ಡೌಟ್ ಬರುತ್ತೆ. ಮನೆಗೆ ಹೋಗಿ ಸೆಕ್ಯೂರಿಟಿ ಹತ್ರ ಅವತ್ ರಾತ್ರಿ ಎಲ್ಲೋಗಿದ್ದೆ ಅಂದ್ರೆ ಅವನು ರಾಧಮ್ಮ ಅವರು ಹಬ್ಬಕ್ಕೆ ಹೋಗು ಅಂದಿದ್ರು, ಅದಕ್ಕೆ ಹೋಗಿ ಬೆಳಿಗ್ಗೆ ಬಂದೆ ಅಂತಾನೆ. ಇದ್ರಿಂದ ವರುಣ್ಗೆ ರಾಧಾ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಆದ್ರೆ ಡೈರೆಕ್ಟ್ ಆಗಿ ಕೇಳೋಕೆ ಆಗಲ್ಲ. ಅವಾಗ ವರುಣ್ ಮತ್ತೆ ಪ್ರಕಾಶ್ ಕೊಲೆ ಆದ ದಿನ ರಾತ್ರಿ ಏನಾಯ್ತು ಅಂತ ನೆನ್ಪ್ ಮಾಡ್ಕೋತಾನೆ. ಅವಾಗ ಅವನಿಗೆ ಯಾರೋ ಸೂಟ್ ಕೇಸ್ ತಗೊಂಡು ಹೋಗಿರೋ ಶಬ್ದ ಕೇಳಿಸಿದ್ದು ನೆನ್ಪಾಗುತ್ತೆ. ಅವಾಗ ಅವನ್ ತಂದೆ ಕಬೋರ್ಡ್ ಅಲ್ಲಿ ಒಂದು ಸೂಟ್ ಕೇಸ್ ಇದ್ದಿದ್ದು ನೆನ್ಪಾಗಿ ಹೋಗಿ ನೋಡಿದ್ರೆ ಇವಾಗ ಆ ಸೂಟ್ ಕೇಸ್ ಇರಲ್ಲ. ಅದ್ರಲ್ಲಿ ಎಲೆಕ್ಷನ್ ಫಂಡ್ ಅಂತ 5 ಕೋಟಿ ಇತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಕಿಲ್ಲರ್ ಆ 5 ಕೋಟಿ ಎತ್ಕೊಂಡು ಹೋಗಿದ್ದಾನೆ ಅಂತ ವರುಣ್ಗೆ ಕನ್ಫರ್ಮ್ ಆಗಿ ಈ ವಿಷಯನ ಭೂಷಣ್ಗೆ ಹೇಳ್ತಾನೆ. ಆ 5 ಕೋಟಿನ ಪ್ರಕಾಶ್ಗೆ ಕೊಟ್ಟಿದ್ದು ಅವನ ಡಾಕ್ಟರ್ ಫ್ರೆಂಡ್ ಅಶೋಕನ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ವರುಣ್ ಅಶೋಕನ್ ಹತ್ರ ಹೋಗಿ ಅವನ್ ಮೇಲೇನೆ ಡೌಟ್ ಇರೋ ತರ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಅಶೋಕನ್ ಪ್ರಕಾಶ್ ಕೇಳ್ದ ಅಂತ ನಾನೇ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಕೊಟ್ಟಿದ್ದೆ, ನೀನ್ ನನ್ ಮೇಲೇನೆ ಡೌಟ್ ಪಡ್ತಿದ್ಯಾ ಅಂತ ಹೇಳ್ತಾ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಅದೇನೆಂದ್ರೆ ವರುಣ್ ರಾಧಾ ಮತ್ತೆ ಪ್ರಕಾಶ್ನ ಸ್ವಂತ ಮಗ ಅಲ್ಲ ಅಂತ. ಅದ್ನ ಕೇಳಿ ವರುಣ್ಗೆ ನಂಬೋಕೆನೆ ಆಗಲ್ಲ. ಅವನೊಬ್ಬ ಅನಾಥ ಅಂತ ಅವನಿಗೆ ಗೊತ್ತೇ ಇರಲ್ಲ. ಈ ವಿಷಯನ ಕೇಳಿ ವರುಣ್ ಸಂಮಿತ ಭೂಷಣ್ ಹತ್ರ ಹೋಗ್ತಾರೆ. ಭೂಷಣ್ ಕೂಡ ಅಶೋಕನ್ ಹೇಳಿದ್ದು ನಿಜ ಅಂತಾನೆ. ರಾಧಾ ಮತ್ತೆ ಪ್ರಕಾಶ್ಗೆ ಮದುವೆಯಾಗಿ 5 ವರ್ಷ ಆದ್ರೂ ಮಗು ಆಗಿರಲ್ಲ. ಅದಕ್ಕೆ ಅವರು ವರುಣ್ನ ದತ್ತು ತಗೊಂಡಿರ್ತಾರೆ. ರಾಧಾಗೆ ವರುಣ್ ಅಂದ್ರೆ ಪ್ರಾಣ ಅಂತ ಭೂಷಣಿಂದ ಗೊತ್ತಾಗುತ್ತೆ. ವರುಣ್ಗೆ ಅವನ್ ತಾಯಿ ಮೇಲೇನೆ ಡೌಟ್ ಪಟ್ಟಿದ್ಕೆ ಇವಾಗ ಪಶ್ಚಾತ್ತಾಪ ಶುರು ಆಗುತ್ತೆ. ಹೋಗಿ ಅವನ್ ತಾಯಿ ಜೊತೆ ಮಾತಾಡ್ತಾನೆ. ಆಮೇಲೆ ಸಂಮಿತಾ ಮತ್ತೆ ವರುಣ್ ಇದ್ದ ಅನಾಥಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದಾಗ ವರುಣ್ನ ಅಲ್ಲಿಗೆ ಸೇರಿಸಿದ್ದು ರೂಪ ತಾಯಿ ಅಂತ ಗೊತ್ತಾಗುತ್ತೆ. ಅಂದ್ರೆ ಈ ವರುಣ್ನೇ ಮಹತಿಯ ಮಗ. ಇವಾಗ ವರುಣ್ ಹುಡುಕ್ತಾ ಇರೋದು ಅವನ್ ಸ್ವಂತ ತಂದೆನೆ. ಮಹತಿ ಅವನ್ ತಾಯಿನೇ ಅಂತ ಗೊತ್ತಾಗಿ ವರುಣ್ಗೆ ತುಂಬಾ ಬೇಜಾರಾಗುತ್ತೆ. ಅವನ್ ತಂದೆನ ಹುಡುಕಿ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅದಕ್ಕೆ ಆಸ್ಪತ್ರೆಗೆ ಹೋಗ್ತಾರೆ. ಕಾಂಪೌಂಡರ್ ಹೆಲ್ಪ್ ತಗೊಂಡು ಎಲ್ಲಾ ಫೈಲ್ಸ್ ಚೆಕ್ ಮಾಡ್ತಾರೆ. ಆದ್ರೆ ಏನು ಯೂಸ್ ಆಗಲ್ಲ. ಆದ್ರೆ ಮಹತಿ ಒಬ್ಬ ನಾಟಕದ ವ್ಯಕ್ತಿನ ಮದುವೆ ಆಗಿದ್ಲು ಅಂತ ಗೊತ್ತಾಗುತ್ತೆ. ಆದ್ರೆ ಅದ್ರಿಂದ ಕೂಡ ಏನು ಯೂಸ್ ಆಗಲ್ಲ. ಆಮೇಲೆ ವರುಣ್ ಮತ್ತೆ ಡೈರಿ ಓದ್ತಾನೆ. ಅವನ್ ತಾಯಿ ಡ್ಯಾನ್ಸ್ ಕಲ್ತಿದ್ದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಮಹತಿ ಬಗ್ಗೆ ಕೇಳಿದಾಗ ಒಬ್ರು ಅಜ್ಜಿ ಮಹತಿ ಯೂಸ್ ಮಾಡ್ತಿದ್ದ ಟ್ರಂಕ್ ನ ತೋರಿಸ್ತಾರೆ. ಅದ್ರಲ್ಲಿ ಮಹತಿ ಫೋಟೋ ಇರುತ್ತೆ, ಅವಳು ಬಟ್ಟೆ ಇರುತ್ತೆ. ಅದ್ನೆಲ್ಲ ನೋಡಿ ವರುಣ್ ಎಮೋಷನಲ್ ಆಗ್ತಾನೆ. ಜೊತೆಗೆ ಒಂದು ಬಟ್ಟೆ ಮೇಲೆ ಸುಯೋಧನ ಅಂತ ಇರುತ್ತೆ. ಇದ್ರಿಂದ ವರುಣ್ಗೆ ಎಲ್ಲ ಅರ್ಥ ಆಗುತ್ತೆ. ವರುಣ್ಗೆ ಮಹತಿ ಸುಯೋಧನ ಅಂತ ಹೆಸರಿಡಬೇಕು ಅಂತ ಮೊದಲೇ ಡಿಸೈಡ್ ಆಗಿರ್ತಾಳೆ. ಆದ್ರೆ ಅವಳ ಗಂಡನಿಂದ ಕೊಲೆ ಆಗ್ತಾಳೆ. ಇಷ್ಟು ದಿನ ವರುಣ್ಗೆ ಅಪಾಯ ಆಗೋ ಮುಂಚೆ ಸುಯೋಧನ ಅಂತ ಕೂಗ್ತಾ ಇದ್ದಿದ್ದು ಮಹತಿನಿ ಅಂತ ವರುಣ್ಗೆ ಗೊತ್ತಾಗುತ್ತೆ. ಇಲ್ಲಿಂದ ವರುಣ್ ಮಹತಿ ಮದುವೆ ಆಗಿದ್ದ ನಾಟಕದ ವ್ಯಕ್ತಿ ಕೆಲಸ ಮಾಡ್ತಿದ್ದ ನಾಟಕದ ಕಂಪನಿ ಹುಡುಕಿಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಮಹತಿ ಹೆಸರು ಕೇಳ್ತಿದ್ದ ಹಾಗೆ ಒಬ್ಬ ವ್ಯಕ್ತಿ ಓಡೋಗ್ತಾನೆ. ಯಾರು ಅಂದ್ರೆ ಪ್ರಕಾಶ್ಗೆ ಚಾಕು ಅಲ್ಲಿ ಚುಚ್ಚಿ ವರುಣ್ ಮೇಲೂ ಅಟ್ಯಾಕ್ ಮಾಡಿರ್ತಾನಲ್ಲ ಅವನೇ. ವರುಣ್ ಅವನ್ನ ಅಟ್ಟಾಡಿಸಿಕೊಂಡು ಹೋಗಿ ಹಿಡಿತಾನೆ. ಆದ್ರೆ ಆ ಕಿಲ್ಲರ್ ವರುಣ್ ಕೈಗೆ ಚಾಕು ಅಲ್ಲಿ ಚುಚ್ಚಿ ಎಸ್ಕೇಪ್ ಆಗ್ತಾನೆ. ಮಹತಿ ವರುಣ್ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾಳೆ. ಇವಾಗ ವರುಣ್ ಡಾಕ್ಟರ್ ಹತ್ರ ಪ್ರಕಾಶ್ಗೆ ಇರೋ ಈಮೋಫೋಲಿಕ್ ಕಾಯಿಲೆ ನನ್ಗೆ ಬರೋಕೆ ಸಾಧ್ಯನೇ ಇಲ್ಲ, ನಾನು ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ ಅಲ್ಲ ಅಂತಾನೆ. ಅದ್ನ ಕೇಳಿ ಡಾಕ್ಟರ್ ಸಾಧ್ಯನೇ ಇಲ್ಲ, ನಾನು ಎಲ್ಲ ಚೆಕ್ ಮಾಡಿನೇ ಹೇಳಿರೋದು ಅಂತ ಮತ್ತೆ ರಿಪೋರ್ಟ್ ಚೆಕ್ ಮಾಡಿ DNA ಮ್ಯಾಚ್ ಪ್ರಕಾರ ನೀನು ಪ್ರಕಾಶ್ ಅವರ ಸ್ವಂತ ಮಗನೇ ಅಂತ ಹೇಳ್ತಾರೆ. ಅದ್ನ ಕೇಳಿ ವರುಣ್ಗೆ ಎಲ್ಲ ಅರ್ಥ ಆಗುತ್ತೆ. ಹಾಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಪ್ರಕಾಶ್ ಮಹತಿನ ಮದುವೆ ಆಗಿರ್ತಾನೆ. ರಾಧಾ MLA ಮಗಳಾಗಿರ್ತಾಳೆ. ಅವಳು ಪ್ರಕಾಶ್ ನಾಟಕ ನೋಡೋಕೆ ಬರ್ತಾ ಇರ್ತಾಳೆ. ಇನ್ನೂ ಮದುವೆ ಆಗಿರಲ್ಲ. ಮಹತಿ ಒಂದ್ಸಲ ರಾಧಾಗೆ ಯಾವ ತರ ಗಂಡಿಷ್ಟ ಅಂದಾಗ ರಾಧಾ ಪ್ರಕಾಶ್ ತರ ಅಂತ ಹೇಳಿರ್ತಾಳೆ. ಪ್ರಕಾಶ್ಗೆ ನಾಟಕದ ಹುಚ್ಚಿದ್ದಿದ್ರಿಂದ ಮಹತಿ ಒಬ್ಳೇ ದುಡಿತಾ ಇರ್ತಾಳೆ. ಮಹತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಅದಕ್ಕೆ ಪ್ರಕಾಶ್ಗೆ ನಾಟಕ ಬಿಟ್ಟು ಕೆಲಸ ಮಾಡೋಕೆ ಹೇಳ್ತಾಳೆ. ಇದು ಪ್ರಕಾಶ್ಗೆ ಇಷ್ಟ ಆಗಲ್ಲ. ಮಹತಿ ಮತ್ತೆ ಮಗುನ ಕೊಲೆ ಮಾಡಿ ರಾಧಾನ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಅದೇ ರೀತಿ ಮಹತಿಗೆ ವರುಣ್ ಹುಡ್ತಾನೆ.
ಆದ್ರೆ ಮಗು ಸತ್ತೋಯ್ತು ಅಂತ ಅಶೋಕನ್ ಹೇಳ್ತಾನೆ. ಪ್ರಕಾಶ್ ಒಳ್ಳೇದೇ ಆಯ್ತು ಅನ್ಕೊಂಡು ಹೋಗಿ ಪಾಯ್ಸನ್ ನ ಮಹತಿಗೆ ಇಂಜೆಕ್ಟ್ ಮಾಡ್ತಾನೆ. ಮಹತಿಗೆ ಪ್ರಕಾಶ್ನ ನಿಜ ಮುಖ ಗೊತ್ತಾಗುತ್ತೆ. ಪ್ರಕಾಶ್ ಅಲ್ಲಿಂದ ಹೋದ್ಮೇಲೆ ಮಹತಿ ಈಚೆ ಬಂದು ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ರೂಪಾ ತಾಯಿ ಬಳಿ ಹೋಗಿ ಮಗು ತೋರ್ಸೋಕೆ ಬೇಡ್ಕೋತಾಳೆ. ರೂಪಾ ತಾಯಿ ಮಗುನ ತೋರಿಸ್ತಾಳೆ. ಮಹತಿ ಅದ್ನ ಎತ್ಕೋತಾಳೆ. ಮಹತಿ ಸಾಯ್ತಿದ್ದ ಹಾಗೆ ಮಗುಗೆ ಜೀವ ಬಂದ್ಬಿಡುತ್ತೆ. ಅದ್ನ ನೋಡಿ ರೂಪಾ ತಾಯಿ ಮಗುನ ಕಾಪಾಡೋಕೆ ತಗೊಂಡೋಗಿ ಅನಾಥಾಶ್ರಮ ಸೇರ್ಸಿರ್ತಾಳೆ. ಆಮೇಲೆ ಪ್ರಕಾಶ್ ಮಗು ಸತ್ತೋಗಿದೆ ಅನ್ಕೊಂಡು ರಾಧಾನ ಮದುವೆ ಆಗ್ತಾನೆ. ಮಕ್ಳಾಗ್ಲಿಲ್ಲ ಅಂತ ಮಗುನ ದತ್ತು ತಗೋತಾರೆ. ಅದು ಪ್ರಕಾಶ್ ಮಗುನೇ ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ. ಇದ್ನೆಲ್ಲ ಭೂಷಣ್ ವರುಣ್ ಮತ್ತೆ ಸಂಹಿತಾಗೆ ಹೇಳ್ತಾನೆ. ವರುಣ್ಗೆ ಅವನ್ ತಂದೆನೆ ನಿಜವಾದ ದುರ್ಯೋಧನ ಅಂತ ಗೊತ್ತಾಗುತ್ತೆ. ಆದ್ರೆ ಅವನ್ ತಂದೆನ ಕೊಲೆ ಮಾಡಿದ್ದು ಯಾರು, ಅವನ್ ಮೇಲೆ ಅಟ್ಯಾಕ್ ಆಗಿದ್ದು ಯಾಕೆ ಅಂತ ತಿಳ್ಕೊಬೇಕು ಅಂದ್ರೆ ವರುಣ್ ಕೈಗೆ ಚಾಕುವಲ್ಲಿ ಚುಚ್ಚಿ ಓಡೋಗಿದ್ದ ಕಿಟ್ಟಿ ಅನ್ನೋ ವ್ಯಕ್ತಿನ ಹಿಡಿಬೇಕು ಅಂತ ವರುಣ್ ಭೂಷಣ್ಗೆ ಹೇಳ್ತಾನೆ. ಭೂಷಣ್ ಪೊಲೀಸ್ ಆಗಿದ್ರಿಂದ ಆ ಕಿಟ್ಟಿನ ಈಸಿಯಾಗಿ ಹಿಡಿತಾನೆ. ಒಂದು ಬಿಲ್ಡಿಂಗ್ ಮೇಲೆ ಭೂಷಣ್ ಕಿಟ್ಟಿನ ವಿಚಾರಣೆ ಮಾಡುವಾಗ ಪ್ರಕಾಶ್ ಟಿಕೆಟ್ಗೋಸ್ಕರ ಅಟ್ಯಾಕ್ ಮಾಡಿಸ್ಕೊಂಡಿದ್ದು ಅಂತ ಕಿಟ್ಟಿ ಹೇಳ್ತಾನೆ. ಅಲ್ಲಿ ಭೂಷಣ್ ಕಿಟ್ಟಿ ಹತ್ರ ಮತ್ತೆ ವರುಣ್ ಮೇಲೆ ಅಟ್ಯಾಕ್ ಮಾಡಿದ್ದು ಯಾಕೆ ಅಂತ ಕೇಳ್ತಾನೆ. ಕಿಟ್ಟಿ ಏನು ಹೇಳದೆ ಭೂಷಣ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಮಿಸ್ ಆಗಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋಗ್ತಾನೆ. ಅಲ್ಲಿಗೆ ವರುಣ್ ಬರ್ತಾನೆ. ಭೂಷಣ್ ಕಿಟ್ಟಿ ಮನೆಯಲ್ಲಿ 5 ಕೋಟಿ ಬ್ಯಾಗ್ ಸಿಕ್ತು, ಅವನೇ ಪ್ರಕಾಶ್ನ ದುಡ್ಡಿಗೋಸ್ಕರ ಕೊಂದಿರೋದು ಅಂತ ವರುಣ್ಗೆ ಹೇಳ್ತಾನೆ. ವರುಣ್ ಅಲ್ಲಿಂದ ಮನೆಗೆ ಹೋಗ್ತಾನೆ. ಕೆಲವು ದಿನಗಳ ನಂತರ ವರುಣ್ ಭೂಷಣ್ನ ಅದೇ ಬಿಲ್ಡಿಂಗ್ ಗೆ ಬರೋಕೆ ಹೇಳ್ತಾನೆ. ಯಾಕಂದ್ರೆ ವರುಣ್ಗೆ ಇವಾಗ ನಿಜವಾದ ಕಿಲ್ಲರ್ ಕಿಟ್ಟಿ ಅಲ್ಲ ಭೂಷಣ್ನೆ ಅಂತ ಗೊತ್ತಾಗಿರುತ್ತೆ. ಅದ್ನ ವರುಣ್ ಭೂಷಣ್ಗೆ ಹೇಳಿದಾಗ ಭೂಷಣ್ ಅದ್ನ ಒಪ್ಕೊಂಡು ಎಲ್ಲಾ ನಿಜ ಹೇಳ್ತಾನೆ. ವರುಣ್ ಮಹತಿ ಬಗ್ಗೆ ಕೇಳ್ಕೊಂಡು ಆಸ್ಪತ್ರೆಗೆ ಹೋದಾಗ ಅದ್ನ ರೆಕಾರ್ಡ್ ಮಾಡ್ಕೊಂಡು ಒಬ್ಬ ಪ್ರಕಾಶ್ಗೆ ಆ ವಿಡಿಯೋನ ಕಳಿಸಿರ್ತಾನೆ. ಅದೇ ದಿನ ವರುಣ್ ಟೆಸ್ಟ್ ಮಾಡಿಸಿದ್ದ ರಿಪೋರ್ಟ್ಸ್ ನ ತಂದು ಪ್ರಕಾಶ್ಗೆ ಕೊಟ್ಟಿರ್ತಾನೆ. ಅದ್ರಿಂದ ಪ್ರಕಾಶ್ಗೆ ವರುಣ್ನೇ ಅವನ ಸ್ವಂತ ಮಗ ಅಂತ ಗೊತ್ತಿರುತ್ತೆ. ಯಾವತ್ತಾದ್ರೂ ಪ್ರಕಾಶ್ ತಗಲಾಕೊಳ್ತಾನೆ ಅಂತ ಕಿಟ್ಟಿಗೆ ಕಾಲ್ ಮಾಡಿ ವರುಣ್ನ ಕೊಲ್ಲೋಕೆ ಹೇಳ್ತಾನೆ. ಅದೇ ರೀತಿ ಕಿಟ್ಟಿ ವರುಣ್ನ ಕರ್ಸ್ಕೊಂಡು ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗಲ್ಲ. ವರುಣ್ ಮನೆಗೆ ಬಂದಾಗ ಪ್ರಕಾಶ್ ಭೂಷಣ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ. ಭೂಷಣ್ ಮನೆಗೆ ಬರ್ತಾನೆ. ವರುಣ್ನ ಕೊಲ್ಲೋಕೆ ರೂಮ್ಗೆ ಹೋಗ್ತಾನೆ. ವರುಣ್ ಮಿಸ್ ಆಗ್ತಾನೆ. ವರುಣ್ ಕೆಳಗೆ ಬಂದಾಗ ಪ್ರಕಾಶ್ ಹಿಂದೆಯಿಂದ ವರುಣ್ನ ಕೊಲ್ಲೋಕೆ ಬರ್ತಾನೆ. ಆದ್ರೆ ವರುಣ್ ಪ್ರಕಾಶ್ ಕೈಗೆ ಚಾಕುವಲ್ಲಿ ಚುಚ್ಚಿಬಿಡ್ತಾನೆ. ಫಸ್ಟ್ ಏಡ್ ಮಾಡುವಾಗ ಹಿಂದೆಯಿಂದ ಭೂಷಣ್ ವರುಣ್ನ ಕೊಲ್ಲೋಕೆ ಬರ್ತಾ ಇರ್ತಾನೆ. ಅವಾಗ ವರುಣ್ ಚಾಕು ಎತ್ಕೋತಾನೆ. ಭೂಷಣ್ ವರುಣ್ ತಲೆಗೆ ಹೊಡೆದಾಗ ಅವನ್ ಕೈಯಲ್ಲಿದ್ದ ಚಾಕುಯಿಂದಾನೆ ಪ್ರಕಾಶ್ ಸಾವಾಗುತ್ತೆ. ಅದ್ನ ನೋಡಿ ಭೂಷಣ್ ವರುಣ್ ಮೇಲೆ ಕೇಸ್ ಹಾಕೋಕೆ ವರುಣ್ನ ಸಾಯಿಸ್ತೆ ಬರೀ ದುಡ್ಡು ಎತ್ಕೊಂಡು ಹೋಗಿರ್ತಾನೆ. ವರುಣ್ ಕೆದುಕ್ತಾ ಭೂಷಣ್ ಬಳಿಗೆ ಬರ್ತಾನೆ ಅಂತ ಗೊತ್ತಾಗಿ ಭೂಷಣ್ ಕಿಟ್ಟಿನ ಅವನೇ ಸಾಯಿಸಿ ಕಿಟ್ಟಿನ ಫ್ರೇಮ್ ಮಾಡೋಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಅದು ಕೂಡ ವರ್ಕ್ ಆಗಿರಲ್ಲ. ಕಡೆಗೆ ವರುಣ್ ಭೂಷಣ್ನ ಬಿಲ್ಡಿಂಗ್ ಮೇಲಿಂದ ತಳ್ಳಿ ಸಾಯಿಸಿ ಅಲ್ಲಿಂದ ಮನೆಗೆ ಹೋಗ್ತಾನೆ. ಇವಾಗ ರಾಧಾಗೂ ಪ್ರಕಾಶ್ನ ನಿಜ ಬಣ್ಣ ಗೊತ್ತಾಗಿರುತ್ತೆ. ಮನೆಯಲ್ಲಿ ರಾಧಾ ಮಹತಿ ಮತ್ತೆ ಪ್ರಕಾಶ್ ಫೋಟೋನ ಹಾಕಿರ್ತಾಳೆ. ಅದ್ನ ನೋಡಿ ವರುಣ್ ಪ್ರಕಾಶ್ ಫೋಟೋನ ತೆಗೆದು ಕೇವಲ ಮಹತಿ ಫೋಟೋ ಇಡ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.